ನಮಸ್ಕಾರ. ಈ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಫಲಾನುಭವಿಯನ್ನು ಹೇಗೆ ವರ್ಗಾವಣೆ ಮಾಡುವುದು ಅಥವಾ AWC ಮೈಗ್ರೇಷನ್ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಉದಾಹರಣೆಗೆ, 1ನೇ ಅಂಗನವಾಡಿ ಕೇಂದ್ರದಿಂದ 2ನೇ ಅಂಗನವಾಡಿ ಕೇಂದ್ರಕ್ಕೆ ಒಂದು ಫಲಾನುಭವಿ ವರ್ಗಾವಣೆಯಾಗಬೇಕಿದೆ. ಈ ಪ್ರಕ್ರಿಯೆಯಲ್ಲಿ ಎರಡೂ ಕೇಂದ್ರದ ಕಾರ್ಯಕರ್ತೆಯರ ಜವಾಬ್ದಾರಿ ಏನು ಎಂದು ತಿಳಿದುಕೊಳ್ಳೋಣ. ಈ ಉದಾಹರಣೆಯಲ್ಲಿ 2ನೇ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ವರ್ಗಾವಣೆಯನ್ನು ಮಾಡಬೇಕು. ಅದಕ್ಕೂ ಮುನ್ನ ಅಂಗನವಾಡಿ ಕೇಂದ್ರ 1ರಲ್ಲಿ ಆ ಫಲಾನುಭವಿಯ ಆಧಾರ್ ವೆರಿಫಿಕೇಷನ್ ಆಗಿರಬೇಕು ಹಾಗೂ ಮೊಬೈಲ್ ವೆರಿಫಿಕೇಷನ್ ಆಗಿರಬೇಕು ಮತ್ತು ಆ ಫಲಾನುಭವಿಯನ್ನು ಮೈಗ್ರೇಟ್ ಔಟ್ ಮಾಡಿರಬಾರದು ಹಾಗೂ ಡ್ಯಾಶ್ಬೋರ್ಡ್ನಲ್ಲಿ ಡಿಆಕ್ಟಿವೇಟ್ ಮಾಡಿರಬಾರದು. 1ನೇ ಕೇಂದ್ರದಲ್ಲಿ ಈ 4 ಅಂಶಗಳು ಸರಿ ಇದ್ದಲ್ಲಿ ಮಾತ್ರ 2ನೇ ಕೇಂದ್ರದ ಕಾರ್ಯಕರ್ತೆ ಆ ಫಲಾನುಭವಿಯನ್ನು ವರ್ಗಾವಣೆ ಮಾಡಿಕೊಳ್ಳಲು ಸಾಧ್ಯ. ಇಲ್ಲವಾದಲ್ಲಿ ಆ ಫಲಾನುಭವಿ ವರ್ಗಾವಣೆ ಮಾಡಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಈಗ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ವರ್ಗಾವಣೆಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. 2ನೇ ಕೇಂದ್ರದ ಹೋಮ್ ಪೇಜ್ನಲ್ಲಿ ಮೋರ್ ಅಥವಾ ಇನ್ನಷ್ಟು ಬಟನ್ ಕ್ಲಿಕ್ ಮಾಡಬೇಕು. ನಂತರ ಅಂಗನವಾಡಿ ಕೇಂದ್ರ ವಲಸೆ ಆಪ್ಷನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ AWC ಮೈಗ್ರೇಷನ್ ಬಟನ್ ಕ್ಲಿಕ್ ಮಾಡಬೇಕು. ನಂತರ ವರ್ಗಾವಣೆ ಮಾಡಬೇಕಾಗಿರುವ ಫಲಾನುಭವಿಯ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು. ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಸರ್ಚ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು. ಆ ಮೊಬೈಲ್ ಸಂಖ್ಯೆಗೆ OTP ಬರುವುದು. OTP ಎಂಟ್ರಿ ಮಾಡಿದ ನಂತರ ಪರಿಶೀಲಿಸಿ ಬಟನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಆ ಮೊಬೈಲ್ ಸಂಖ್ಯೆಯಿಂದ ಎಷ್ಟು ಫಲಾನುಭವಿಗಳು ನೋಂದಣಿಯಾಗಿರುತ್ತಾರೆ ಆ ಪಟ್ಟಿಯನ್ನು ನಾವು ಕಾಣಬಹುದು. ನಾವು ವರ್ಗಾವಣೆ ಮಾಡಬೇಕಾಗಿರುವ ಫಲಾನುಭವಿಯ ಮುಂದೆ ವರ್ಗಾವಣೆ ಮಾಡಿ ಎಂಬ ಬಟನ್ ಇರುತ್ತದೆ. ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನಂತರ ಆ ಫಲಾನುಭವಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ಆಧಾರ್ ಸಂಖ್ಯೆ ನಮೂದಿಸಿದ ನಂತರ ಸಲ್ಲಿಸಿ ಬಟನನ್ನು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಬೇರೆ ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ ಫಲಾನುಭವಿಯನ್ನು ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ. ವರ್ಗಾವಣೆಯಾದ ಫಲಾನುಭವಿ 12 ಗಂಟೆ ಒಳಗಡೆ ಫಲಾನುಭವಿ ಪಟ್ಟಿಯಲ್ಲಿ ನಾವು ಕಾಣಬಹುದು ಹಾಗೂ ಯಾವ ಕೇಂದ್ರದಿಂದ ಯಾವ ಕೇಂದ್ರಕ್ಕೆ ಫಲಾನುಭವಿ ವರ್ಗಾವಣೆಯಾಗಿದೆ ಎಂಬ ಮಾಹಿತಿಯನ್ನು ಸಹ ನಾವು ಕಾಣಬಹುದು. ಈ ರೀತಿಯಾಗಿ ಬೇರೆ ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ ಫಲಾನುಭವಿಯನ್ನು ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಧನ್ಯವಾದಗಳು.